ನಮಸ್ಕಾರ ವೀಕ್ಷಕರೇ, ಸುದ್ದಿ ಟಿವಿಯ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಲಕ್ಷ್ಮಿ ಚಂಚಲೆ ಅಂತಲೇ ಬಡವನಿಂದ ಹಿಡಿದು ಧನಿಕನವರೆಗೂ ಕೂಡ ಲಕ್ಷ್ಮಿಯ ಮೇಲಿನ ಆಸೆ ಮತ್ತು ಪ್ರೀತಿ ಇದ್ದೇ ಇರುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ಲಕ್ಷ್ಮಿ ಪ್ರಿಯೆಯ ಮನೆಯಲ್ಲಿದ್ದೀವಿ. ಯಾರು ಆ ಲಕ್ಷ್ಮಿ ಪ್ರಿಯೆ? ಇಷ್ಟು ವರ್ಷ ಆಯಿತು ಆದರೂ ಕೂಡ ಲಕ್ಷ್ಮಿಯನ್ನು ಆರಾಧಿಸ್ತಾ ಲಕ್ಷ್ಮಿಯನ್ನು ಮನೆಯಲ್ಲೂ ಕೂಡ ಇಟ್ಕೊಂಡಿದ್ದಾರೆ. ಯಾರಿರ್ಬೋದು ನಮ್ಮ ಜೊತೆ ಇರೋ ಅತಿಥಿ? ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಲಕ್ಷ್ಮೀ ಪ್ರಿಯೆ. ನಾನು ಶಾಲಿನಿ. ವೀಕ್ಷಕರೇ, ಲಕ್ಷ್ಮೀ ಪ್ರಿಯೆ ಅಂತ ಹೇಳಿದೆ, ಆ ಒಂದು ಹೆಸರಲ್ಲೇ ಇದೆ ಯಾರು ನಮ್ಮ ಜೊತೆ ಇರುವಂಥ ಅತಿಥಿ ಅಂತ. ಇನ್ನೂ ತಡ ಮಾಡೋದು ಬೇಡ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಪ್ರಿಯಾಂಕಾ ಉಪೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೆ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಿಮ್ಮ ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ವೀಕ್ಷಕರಿಗೆ ಆಗಲೇ ಒಂದು ಮಾತು ಹೇಳಿಬಿಟ್ಟೆ, ಏನಂತಂದರೆ ಲಕ್ಷ್ಮೀ ಪ್ರಿಯೆ ಅಂತ. ಸೊ ಯೂಶ್ವಲಿ ನಿಮಗೆ ಯಾವ ದೇವರು ಇಷ್ಟ? ಅಂದರೆ ದೇವರಂದರೆ ನಾವೆಲ್ಲರನ್ನೂ ಪೂಜೆ ಮಾಡ್ತೀವಿ, ಆದರೂ ಎಲ್ಲೋ ಒಂದು ಕಡೆ ನನಗೆ ಈ ದೇವರು ಯಾವುದೋ ಮಾತೆ ಆಗಿರ್ಬೋದು ಅಥವಾ ಒಂದು ದೇವರು ಇಷ್ಟ ಅಥವಾ ನಾನು ಹೆಚ್ಚು ಪೂಜೆ ಮಾಡ್ತೀನಿ, ನಂಬ್ತೀನಿ ಅನ್ನೋದಾದರೆ? ವೆಲ್, ನಾನು ಕ್ಯಾಲ್ಕಟಾಯಿಂದ ಬರೋದ್ರಿಂದ ನನಗೆ ಆ್ಯಕ್ಚುಲಿ ದುರ್ಗಮ್ಮ ನಮಗೆ ತುಂಬ ವಿಶೇಷ. ದುರ್ಗಾ ಪೂಜಾ ಅಂದರೆ ಸೊ ಚಿಕ್ಕ ವಯಸ್ಸಿಂದ ಅಮ್ಮಂಗೆ ದೇವಿ ಪೂಜಾ ಮಾಡ್ಸಕ್ಕೆ ನೋಡ್ಕೊಂಡು ಬಂದಿದ್ದೀನಿ ನಾನು. ಸೊ ದುರ್ಗಮ್ಮ ನಮಗೆ ತುಂಬ ಪ್ರಿಯ. ಹಾಗೆ ಲಕ್ಷ್ಮಿಯಮ್ಮ, ಸರಸ್ವತಿಯಮ್ಮ ಎಲ್ಲರೂ ತುಂಬ ಇಷ್ಟ. ದೇವಿ ಅಂದರೆ ನಮಗೆ ತುಂಬ ತುಂಬ ಇಷ್ಟ. ಹೌದು. ಸೊ ಇಷ್ಟು ವರ್ಷ ಆಯಿತು, ಉಪ್ಪಿ ಅವ್ರನ್ನ ಮದುವೆ ಆದ ನಂತರನೂ ಆಗಿರ್ಬೋದು, ಪ್ರತಿ ವರ್ಷಕ್ಕಿಂತ ವರ್ಷ ಚೆನ್ನಾಗಿ ಪೂಜೆ ಮಾಡ್ಕೊಳ್ತಾ ಬರ್ತಾ ಇರ್ತೀರಾ. ಯಾಕಂತಂದ್ರೆ ಚಿಕ್ಕ ವಯಸ್ಸಿನಿಂದನೂ ಕೂಡ ಆ ಥರ ಅಭ್ಯಾಸ ಇತ್ತ? ಅಂದರೆ ಅಮ್ಮ ಪೂಜೆ ಮಾಡ್ತಾ ಇದ್ರಿ. ಸೊ ಅಲ್ಲಿನ ಆಚರಣೆ ಮತ್ತು ಪೂಜೆ ವಿಧಾನ ಖಂಡಿತ ಸ್ವಲ್ಪ ಬದಲಾವಣೆ ಇದೆ. ಮತ್ತು ಇಲ್ಲಿನ ಆಚರಣೆಗಳು ಏನನ್ಸುತ್ತೆ ನಿಮಗೆ? ವರಮಹಾಲಕ್ಷ್ಮಿ ಪೂಜಾ ನಮ್ಮ ಕಡೆ ನಾವು ಈ ಪೂಜೆ ನಾವು ಮಾಡಲ್ಲ. ಇನ್ ದ ಸೆನ್ಸ್ ಲಕ್ಷ್ಮೀ ಪೂಜಾ ನಮ್ಮ ದೀಪಾವಳಿ ಟೈಮಲ್ಲಿ ನಾವು ಮಾಡ್ತೀವಿ. ಬಟ್ ನಮ್ಮ ನವರಾತ್ರಿ ತುಂಬ ವಿಶೇಷ ನಮಗೆ, ಅದರಲ್ಲಿ ಲಕ್ಷ್ಮೀ ಪೂಜಾ ಬರುತ್ತೆ. ಸೊ ಬಟ್ ಅಮ್ಮ ಮತ್ತು ನನ್ನ ಅಮ್ಮಮ್ಮ ಗ್ರ್ಯಾಂಡ್ ಮದರ್ ಅವರೆಲ್ಲ ತುಂಬ ದೇವಿ ಭಕ್ತರು, ತುಂಬ ರಿಲಿಜಿಯಸ್ ಆಗಿ ಪೂಜೆ ಮಾಡೋರು ಆ್ಯಂಡ್ ತುಂಬ ರಿಚುವಲ್ಸ್ ಎಲ್ಲ ಫಾಲೋ ಮಾಡೋದು ಮನೆಯಲ್ಲಿ. ಸೊ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಿದ್ದೀನಿ. ನಾವು ಹೆಲ್ಪ್ ಮಾಡ್ತಾ ಇದ್ವಿ ಬಿಕಾಸ್ ಶೂಟಿಂಗ್ ಇರೋದ್ರಿಂದ ನಾನು ಅಷ್ಟೊಂದು ಭಾಗವಹಿಸ್ತಾ ಇರಲಿಲ್ಲ ಆವಾಗ. ಬಟ್ ಮದುವೆ ಆದಮೇಲೆ ಇಲ್ಲಿ ಬಂದು ಈ ನಮ್ಮ ಅತ್ತೆ ಅವ್ರದ್ದು ವರಮಹಾಲಕ್ಷ್ಮಿ ಹಬ್ಬದ ಟ್ರೆಡಿಷನ್ಸ್ ಎಲ್ಲ ನೋಡಿ, ಇಲ್ಲಿ ಗಣೇಶ ಹಬ್ಬ ಕೂಡ ಚೆನ್ನಾಗಿ ಆಚರಿಸ್ತಾರೆ ಉಪೇಂದ್ರ ಅವ್ರ ಮನೆಯಲ್ಲಿ. ಸೊ ಅದೆಲ್ಲ ಇಲ್ಲಿ ಬಂದಾದ್ಮೇಲೆ ಕಲ್ತಿದ್ದೀನಿ. ಸೊ ಇದೆಲ್ಲ ಒಂದು ಕಡೆ ಪ್ರಿಯಾಂಕಾ ಅವ್ರಿಗೆ ತುಂಬ ಇಷ್ಟ ಪೂಜೆ ಮತ್ತು ಧಾರ್ಮಿಕತೆ, ಈ ಥರದ ಒಂದೆಲ್ಲ ಆಚರಣೆಗಳನ್ನ ಭಾರಿ ಚೆನ್ನಾಗಿ ನೋಡ್ತೀರಾ, ಅನುಭವಿಸ್ತೀರಾ ಅಂತ. ಹೌದು, ನನಗೆ ಪರ್ಸನಲ್ ಆಗಿ ತುಂಬ ವ್ಯತ್ಯಾಸ ಅನಿಸುತ್ತೆ ಪೂಜೆ ಸ್ಟಾರ್ಟ್ ಆದಮೇಲೆ. ಅದು ನನ್ನ ಪರ್ಸ್ನಲ್ ಅನುಭವಗಳು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇದು ಯಾರು ನನಗೆ ಹೇಳಿದ್ದಾರೆ ಅಥವಾ ನಾನು ಕೇಳ್ಕೊಂಡಲ್ಲ. ನಾನು ಪರ್ಸ್ನಲಿ ನನ್ನ ಪೂಜೆ ಸ್ಟಾರ್ಟ್ ಆದಮೇಲೆ ಮನೇಲಿ ಸುಮಾರು ಒಂದು 5-6 ಇಯರ್ಸಿಂದ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಸೊ ಪರ್ಸ್ನಲಿ ನನಗೆ ಅದು ತುಂಬ ಖುಷಿ ಆಗುತ್ತೆ. ಐ ಥಿಂಕ್ ದಟ್ ನನ್ನ ಮನಸ್ಸು ಕೂಡ ಆಗಲಿ ಅದರಿಂದ ತುಂಬ ಬೇರೆ ಥರ ಆಗಿದೆ ಅಂತ ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ ತುಂಬ ನನಗೆ. ಸೊ ಅದಕ್ಕೆ ನಾನು ಅದನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ, ನಾನು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಓಕೆ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಮನುಷ್ಯನ ಒಂದು ಹ್ಯೂಮನ್ ಸೈಕಾಲಜಿ ಅಂತ ಮಾತನಾಡೋದಾದರೆ, ಏನಾದರೂ ಕೆಟ್ಟದಾಯಿತು ಅಂದರೆ ಅಥವಾ ಅಂದ್ಕೊಂಡಿದ್ದಾಗಿಲ್ಲ ಅಂದರೆ ದೇವರಿಲ್ಲ ಸುಳ್ಳು ಅಂತಾರೆ. ಹಾಗೆ ಎಲ್ಲೋ ಒಂದು ಕಡೆ ಅಂದ್ಕೊಂಡಿದ್ದಾಯಿತು ಅಂದರೆ ಅಪ್ಪ ದೇವ್ರು ನನಗೆ ಮಾಡ್ದ ಈ ಕೆಲಸನ, ದೇವರಿಂದ ನನಗೆ ಇದು ಒಂದು ಸಿಕ್ತು ಅಂತಾರೆ. ಸೊ ಪ್ರಿಯಾಂಕಾ ಅವ್ರ ಲೈಫಲ್ಲಿ ಆ ಥರದ್ದು ಏನಾದರೂ ಹೇಳೋದಾದರೆ, ದೇವ್ರಿದ್ದಾನೆ ಅಂತ ನನಗೆ ಅನಿಸ್ತು, ನಾನು ಇನ್ನೂ ಪೂಜೆ ಮಾಡಬೇಕು ಅನಿಸ್ತು ಅಂತ, ಆ ಥರದ್ದೊಂದು ಯಾವುದಾದ್ರು ಘಟನೆ ಅಥವಾ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಒಂದು ವ್ಯಕ್ತಿ ಆಗಿರ್ಬೋದು? ಅಫ್ಕೋರ್ಸ್ ಅದನ್ನು ಉಪೇಂದ್ರ ಅವರು ಅಂತ ಹೇಳ್ತೀರಾ? ಇಲ್ಲ, ನನಗೆ ಎಲ್ಲ ದೇವರದ ಆಶೀರ್ವಾದ ಅನಿಸುತ್ತೆ, ಯಾವುದೂ ಇಲ್ಲ ಅಂತ ಅನಿಸಲ್ಲ. ಲೈಕ್ ಉದಾಹರಣೆಗೆ ನನ್ನದು ಫಿಲ್ಮ್ ಕರಿಯರ್ ಆಗಲಿ, ನಾನು ಉಪೇಂದ್ರ ಅವ್ರಿಗೆ ಭೇಟಿ ಆಗೋದು ಆಗಲಿ, ನಂಗೆ ಪ್ರತಿಯೊಂದು ಕೆಲವ್ರು ಹೇಳ್ತಾರೇನೋ ಗುಡ್ ಲಕ್ಕು, ನಾನು ಲಕ್ಕಿ ಆಗಿದ್ದೆ ಅದಕ್ಕೆ ಆಗಿದೆ. ನನಗೆ ಅದೆಲ್ಲ, ನಾನು ಅದನ್ನು ನಂಬಲ್ಲ. ಪ್ರತಿಯೊಂದು ದೇವರ ಆಶೀರ್ವಾದ ಅನಿಸುತ್ತೆ. ಆಯುಷ್ ಐಶ್ವರ್ಯ ದೇವರ ಆಶೀರ್ವಾದ ಅನಿಸುತ್ತೆ. ನಾನು ಇಲ್ಲಿಗೆ ಬರೋದು ದೇವರ ಆಶೀರ್ವಾದ ಅನಿಸುತ್ತೆ. ನನ್ನ ಲೈಫಲ್ಲಿ ಪ್ರತಿಯೊಂದು ವಿಷಯನ ದೇವರ ಆಶೀರ್ವಾದ ಅನಿಸುತ್ತೆ. ಸೊ ಅದು ಒಂದಂತ ಹೇಳೋಕ್ಕಾಗಲ್ಲ. ಖಂಡಿತ ಮುಖ್ಯವಾಗಿ ಆಗಿರೋದು ಎಲ್ಲನೂ ದೇವರ ಆಶೀರ್ವಾದ ಖಂಡಿತನೇ. ಸೊ ಹಾಗೆ ನಾನು ಅದನ್ನು ಐ ಥಿಂಕ್ ದಟ್ ನನ್ನ ಜವಾಬ್ದಾರಿ ಅದನ್ನು ಉಳಿಸೋದು ಅಂತ. ಸೊ ಆ್ಯಸ್ ಎನ್ ಲೈಕ್ ಸಪೋಸ್ ಒಂದು ಆಶೀರ್ವಾದ ಏನಂದರೆ, ಇಷ್ಟೆಲ್ಲ ಜನ ನಮ್ಮನ್ನು ಪ್ರೀತಿಸ್ತಾರೆ. ಸೊ ಅವ್ರಿಗೆ ಒಂದು ಒಳ್ಳೆತನ ಅವ್ರಿಗೆ ಹೇಳ್ಕೊಡೋದು, ನನ್ನಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತ, ನನ್ನಿಂದ ಅವ್ರಿಗೆ ಖುಷಿ ಆಗಬೇಕಂತ ನನ್ನ ಜವಾಬ್ದಾರಿ ಅನಿಸುತ್ತೆ ನನಗೆ. ಸೊ ಹಾಗಾದರೆ ವರಮಹಾಲಕ್ಷ್ಮಿಯ ಆಚರಣೆ ಯಾವ ರೀತಿ ಶುರುವಾಗುತ್ತೆ ಅಂತ ಪ್ರಿಯಾಂಕಾ ಅವರು ಹಬ್ಬದ ದಿವಸ ಎಷ್ಟು ಗಂಟೆಗೆ ಹೇಳ್ತಾರೆ, ಯಾವ ರೀತಿ ಪೂಜೆಗಳಾಗಿರ್ಬೋದು ಮತ್ತು ಉಪವಾಸ ಅಂತ ಮಾಡ್ತಾರೆ ಕೆಲವರು ಪೂಜೆ ಆಗೋ ತನಕ, ನಿಮ್ಮ ಆಚರಣೆ ಯಾವ ಥರ ಇರುತ್ತೆ? ವೆಲ್, ನಾವು ಶುರು ಮಾಡ್ತೀವಿ ಕ್ಲೀನಿಂಗಿಂದ. ಈ ಶ್ರವಣ ಆ್ಯಕ್ಚುಲಿ ನಮ್ಮ ಫಸ್ಟ್ ಹಬ್ಬ ನಾಗಪಂಚಮಿ ಆದಮೇಲೆ ಸೆಕೆಂಡ್ ಫ್ರೈಡೆಗೆ ನಮಗೆ ವರಮಹಾಲಕ್ಷ್ಮಿ ಬರುತ್ತೆ. ಸೊ ಕ್ಲೀನಿಂಗಿಂದ, ದೇವ್ರ ಮನೆಯೆಲ್ಲ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ನಾವು ಲಾಸ್ಟ್ ವೀಕಿಂದನೇ ಅದೆಲ್ಲ ಸ್ಟಾರ್ಟ್ ಮಾಡಿಬಿಡ್ತೀವಿ.
ಅದ್ರ ಜೊತೆಲಿ ಈ ಹಬ್ಬಕ್ಕೆ ವಿಶೇಷ ಏನಂದರೆ ಸೀರೆಗಳೆಲ್ಲ ಪರ್ಚೇಸ್ ಮಾಡ್ತೀವಿ ಕುಂಕುಮ ಜೊತೆ ಕೊಡೋಕ್ಕೆ. ಅದನ್ನು ಸ್ವಲ್ಪ ಮುಂಚೆ ಮಾಡಿರ್ತೀನಿ ಬಿಕಾಸ್ ಈ ವಾರ ನಮಗೆ ಆಗಲ್ಲ, ಬಿಕಾಸ್ ತುಂಬ ರಶ್ ಆಗಿಬಿಡುತ್ತೆ ಮಾರ್ಕೆಟಲ್ಲಿ. ನಾನು ಪರ್ಸ್ನಲ್ ಆಗಿ ಹೋಗಿ ಸೀರೆ ಎಲ್ಲ ತೊಗೊಂಡ್ಬರ್ತೀನಿ. ಆಮೇಲೆ ಕಲ್ಚಾಗೆ ಪ್ರತಿ ವರ್ಷ ಒಂದು ಹೊಸ ಸಿಲ್ಕ್ ಸೀರೆ ಉಡಿಸ್ತೀವಿ, ಅದು ಕೂಡ ಹೋಗಿ ಸಿಲೆಕ್ಟ್ ಮಾಡ್ತೀನಿ. ಸೊ ಅದೆಲ್ಲ ಇರುತ್ತೆ. ಹಬ್ಬಗಿಂತ 2-3 ಡೇಸ್ ಒಳಗೆ ಹೂವುಗಳು, ಹಣ್ಣು, ಏನು ನೈವೇದ್ಯ ಇರ್ತೀವಿ ಅದೆಲ್ಲ ಡಿಸೈಡ್ ಮಾಡಿ ಅದಕ್ಕೆಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿರ್ತೀವಿ. ಅದ್ರ ಜೊತೆ ಹಬ್ಬದ ದಿವಸ ಸ್ವಲ್ಪ ಬೇಗ ಬಿಕಾಸ್ ನಮ್ಗೆ ಇದೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಅದ್ರ ಜೊತೆಲಿ ಒಂದು ಮುಹೂರ್ತ ಇರುತ್ತೆ ಪೂಜೆಂದು. ಆ್ಯಂಡ್ ಸಾಧಾರಣವಾಗಿ ಫ್ರೈಡೇಸು 10:30 ಮೇಲೆ ರಾಹುಕಾಲ ಇರುತ್ತೆ. ಇದರ 10:30 ಇಂದ 12:30 ಕಿಂತ ಮುಂಚೆ, 10:30ಗಿಂತ ಮುಂಚೆ ಪೂಜೆ ಮುಗಿಸ್ಬೇಕು, ಅಥವಾ 12:30 ಇನ್ ದ ಸೆನ್ಸ್ ಅದಕ್ಕೆ ಆದ್ಮೇಲೆ ಸ್ಟಾರ್ಟ್ ಮಾಡಬೇಕು. ಅದ್ರೊಳಗೆ ಸ್ಟಾರ್ಟ್ ಆಗಿದ್ರು ಓಕೆ. ಸೊ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗ್ತೀವಿ ಅಷ್ಟೇ. ಸೊ ಇನ್ನು ನೈವೇದ್ಯ ಅಂತ ಮಾತನಾಡಿದ್ರಿ. ಸೊ ಉಪ್ಪಿ ಸರ್ಗೆ ಪರ್ಟಿಕ್ಯುಲರ್ಲಿ ಯಾವ ಫುಡ್ ಇಷ್ಟ ಆಗುತ್ತೆ, ಮತ್ತು ವರಮಹಾಲಕ್ಷ್ಮಿಯ ಸ್ಪೆಷಲ್ ನೈವೇದ್ಯ ಏನು ಮಾಡ್ತೀರಾ? ನಿಮ್ಗೆ ಇಷ್ಟ ಇರೋ ತಿನ್ಸ್ ಮಾಡ್ತೀರಾ ಅಥವಾ ಲಕ್ಷ್ಮಿಗೆ ಇಷ್ಟ ಅಂತ ಏನಾದ್ರು ಮಾಡ್ತೀರಾ? ಸಾಧಾರಣವಾಗಿ ಮಾಮೂಲಿ ನಾವು ಒಬ್ಬಟ್ಟಿದ್ದೇ ಇರುತ್ತೆ, ಆಮೇಲೆ ರವೆ ಲಡ್ಡು, ಆಮೇಲೆ ಅಮ್ಮಂಗೆ ಪಾಯಸ, ಅದೆಲ್ಲ ಪ್ರಿಪೇರ್ ಮಾಡ್ತೀವಿ. ಆಮೇಲೆ ನಮ್ಮ ಸಿಸ್ಟರ್ ಕೂಡ ಪ್ರಿಪೇರ್ ಮಾಡ್ಕೊಂಡ್ಬರ್ತಾರೆ, ಕೇಸರಿ ಬಾತ್ ಪ್ರಿಪೇರ್ ಮಾಡ್ಕೊಂಡ್ಬರ್ತಾರೆ. ಆಮೇಲೆ ಮಿಕ್ಕಿದ್ದೆಲ್ಲ ನೈವೇದ್ಯ ಲೈಕ್ ಅತ್ತೆ ಅವರು ಯಾರ್ಯಾರು ಏನೇನು ಆ ವರ್ಷ ಏನೇನು, ಬಟ್ ಕೆಲವರು ಫಿಕ್ಸ್ಡ್ ಆಗಿರುತ್ತೆ, ಲೈಕ್ ಒಬ್ಬಟ್ಟು ಫಿಕ್ಸ್ಡ್ ಆಗಿರುತ್ತೆ. ಸೊ ಈಗ ಉಪ್ಪಿ ಸರ್ಗೆ ನಾನು ಆಗ್ಲೇ ಕೇಳಿದಾಗ ಯಾವುದು ಫೇವರೇಟ್ ಡಿಶ್? ಆಕ್ಚುಲಿ ಅವ್ರಿಗೆ ಸ್ವೀಟ್ಸ್ ಅಷ್ಟು ಇಷ್ಟ ಇಲ್ಲ, ಬಟ್ ಒಬ್ಬಟ್ಟು ಇಷ್ಟಪಡ್ತಾರೆ ಬಿಕಾಸ್ ಅಷ್ಟೊಂದು ಸ್ವೀಟ್ ಇರಲ್ಲ ಅಂತ. ಬಟ್ ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ ಅವ್ರಿಗೆ, ಸ್ವಲ್ಪ ಚಿತ್ರಾನ್ನ, ಖಾರ, ರೈಸ್ ಐಟಮ್ಸ್ ಜಾಸ್ತಿ ಇಷ್ಟ. ಓಕೆ. ಸೊ ನೀವು ಮಾಡುವಂಥ ಅಡುಗೆ, ಬಿಕಾಸ್ ನಾವು ಅಮ್ಮನ ಮುಂದೆ ಕೂತಿರೋದ್ರಿಂದ ವೆಜ್ ಅಷ್ಟೇ ಮಾತಾಡೋಕೆ ಸಾಧ್ಯ ಇದೆ. ಸೊ ವೆಜ್ಜಲ್ಲಿ ಯಾವ ಡಿಶನ್ನು ತುಂಬ ಇಷ್ಟಪಡ್ತಾರೆ, ಅಥವಾ ನಿಮ್ಮ ಕಡೆ ಫುಡ್ ಯಾವುದಾದ್ರೂ ಉಪ್ಪಿ ಸರ್ಗೆ ಟೇಸ್ಟ್ ಮಾಡಿಸಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿದೆ ಅಂತ? ನನ್ನ ಕಡೆಗಿಂತ ಜಾಸ್ತಿ ಸೌತ್ ಇಂಡಿಯನ್ನೇ ಮಾಡ್ತೀನಿ. ಅವ್ರಿಗೆ ಸೌತ್ ಇಂಡಿಯನ್ ಫುಡೇ ಇಷ್ಟ ಜಾಸ್ತಿ. ಸೊ ಅವ್ರಿಗೆ ಯಾವ್ದು ಇಷ್ಟ ಅದೇ ಫಸ್ಟ್ ಕಲ್ತಿದ್ದೀನಿ, ಈಸಿ ಆಗುತ್ತೆ ನನಗೆಲ್ಲ. ಸೊ ಸಾರನ್ನ ತುಂಬ ಇಷ್ಟ ಅವ್ರಿಗೆ, ಚಿತ್ರಾನ್ನ ತುಂಬ ಇಷ್ಟ ಅವ್ರಿಗೆ, ವಾಂಗಿಬಾತು ಅಂಥದ್ದೆಲ್ಲ ತುಂಬ ಇಷ್ಟ. ಎಸ್, ಯೂಶಲಿ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ, ಅದು ನಮ್ಮ ಸೌತ್ ಭಾಗದಲ್ಲಿ ಹುಡುಗರಿಗೆ, ಅಫ್ಕೋರ್ಸ್ ಹುಡುಗಿರು ಇಷ್ಟಪಡ್ತಾರೆ, ಮುದ್ದೆ ಬಾರಿ ಇಷ್ಟಪಡ್ತಾರೆ. ಇಲ್ಲ, ಅದು ತಿನ್ನೋಕೆನೋ ಕಲ್ತಿಲ್ಲ, ಸಾರಿ. ಬಟ್ ಮಿಕ್ಕಿದೆಲ್ಲ ಉಪ್ಪಿಟ್ಟು ಮಾಡೋಕ್ಕೆ ಕಲ್ತಿದ್ದೀನಿ. ವೀಕ್ಷಕರೇ, ಲಕ್ಷ್ಮೀ ಪ್ರಿಯೆ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ಬಳಿ. ಮಕ್ಕಳ ಬಗ್ಗೆ ಮಾತನಾಡೋದಾದ್ರೆ, ಆಗ್ಲೇ ಹೇಳಿದ್ರೆ ಅವ್ರು ಕೂಡ ಗಾಡ್ ಗಿಫ್ಟ್ ಅಂತ. ಸೊ ಅವ್ರ ಚೈಲ್ಡ್ಹುಡ್ ಇಂದ ಇವಾಗ ಬೆಳೀತಾ ಇದ್ದಾರೆ, ಚಿಕ್ಕ ಮಕ್ಕಳಿಂದ ಈಗಲೂ ಬೆಳೀತಾ ಇರೋದು, ಅವರಲ್ಲಿ ಕಾಣಿಸುವಂತ ಒಂದಷ್ಟು ಒಳ್ಳೆ ಗುಣಗಳಾಗಿರ್ಬೋದು, ಮತ್ತು ಅವರ ಇಂಟ್ರೆಸ್ಟ್ಗಳಾಗಿರ್ಬೋದು. ತಾಯಿಯಾಗಿ ಯಾವ ರೀತಿ ನೀವು ಅದನ್ನೆಲ್ಲ ಫಾಲೋ ಅಪ್ ಮಾಡ್ತಾ ಇರ್ತೀರಾ? ನನ್ನ ಮಕ್ಕಳ ಜೊತೆ ನಾನು ತುಂಬ ಕ್ಲೋಸ್. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನೀವು ನಂಬಲ್ಲ, ಆ್ಯಕ್ಚುಲಿ ನಾನೇ ಅಡುಗೆ ಮಾಡ್ತೀನಿ. ಆ್ಯಕ್ಚುಲಿ ಅವ್ರಿಗೆ ಮಕ್ಕಳಿಗೆ ನಾವು ಅಡುಗೆ ಅಂತ ಇಷ್ಟ ಅಂದರೆ, ನಾನು ಅದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸತ್ತೆ, ಆದರೂ ನಾನು ಅದರಷ್ಟು ಟ್ರೈ ಮಾಡ್ತೀನಿ, ನಾನೇ ಅಡುಗೆ ಮಾಡ್ತೀನಿ. ಸುಮಾರು ಒಂದೂವರೆ ವರ್ಷದಿಂದ ನಾನೇ ಅಡುಗೆ ಮಾಡ್ತೀನಿ ನಿಮ್ಮ ಮನೇಲಿ, ಶೂಟಿಂಗ್ ಇದ್ರೂ ಕೂಡ. ಆ್ಯಂಡ್ ಆಲ್ಸೋ ದಟ್ ನನಗೆ ಏನನ್ಸುತ್ತೆ ಅಂದರೆ, ಯಾರೊಬ್ರನ್ನ ಇಟ್ಕೊಂಡು ಮಕ್ಕಳನ್ನ ನೋಡ್ಕೊಳ್ಳೋಕೆ ಬದಲೇ ನಾನಿದ್ರೆ ಅದು ಒಂಥರ ನನಗೆ ಅದು ಗೊತ್ತಾಗ್ಬಿಡುತ್ತೆ. ದಟ್ ಓಕೆ, ಯುನೋ ದಟ್ ಸೇಫ್ ಇನ್ ಯುನೋ, ನನಗೆ ಅದು ಒಂದು ಹ್ಯಾಂಡ್ಸ್ ಆನ್ ಇದು ತುಂಬ ಇಷ್ಟ ಆಗುತ್ತೆ ಮಕ್ಕಳ ಜೊತೆ. ಆ್ಯಂಡ್ ಇವಾಗ ಇತ್ತೀಚೆಗೆ ಅವ್ರು ಸ್ವಲ್ಪ ದೊಡ್ಡವರಾಗ್ತಾ ತುಂಬ ಕ್ವೆಶನ್ಸ್ ಕೇಳ್ತಾರೆ ನಮ್ಮ ಮೂವೀಸ್ ಬಗ್ಗೆ, ಹಬ್ಬಗಳ ಬಗ್ಗೆ, ಅದ್ರ ಹಿಂದ್ಗಡೆ ಏನು ರೀಸನ್ ಇದೆ ಅಂತ, ಈ ಹಬ್ಬದ್ದು ಸೈಂಟಿಫಿಕ್ ರೀಸನ್ ಏನಂತ, ಅಥವಾ ಅಪ್ಪ ಯಾಕೆ ಈ ಪಾತ್ರ ಮಾಡಿದ್ದಾರೆ, ಆ ಮೂವಿಯಲ್ಲಿ ಹೇಗೆ ಡಿರೆಕ್ಟ್ ಮಾಡಿದ್ರು, ಇಂಥ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ಸೊ ಅದು ಚೆನ್ನಾಗಿರುತ್ತೆ, ಒಂಥರ ವಾಚಿಂಗ್ ದಮ್ ಗ್ರೋ ಅಪ್ಸ್, ಅದು ನಮ್ಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಐಶ್ವರ್ಯಾಗೆ ಎಸ್ಪೆಷಲಿ ನನಗೆ ಅಲಂಕಾರ ಮಾಡೋದು ತುಂಬ ಇಷ್ಟ. ಸೊ ಈ ಹಬ್ಬಗಳಲ್ಲಿ ನಮಗೆ ಒಂದು ಇದು ಸಿಗುತ್ತೆ, ಬಿಕಾಸ್ ಅದರ್ವೈಸ್ ಅವ್ರ ಸ್ಕೂಲ್ ಡ್ರೆಸ್ಸಲ್ಲಿ ಇರ್ತಾರೆ, ಯಾವಾಗ ದಿವಸ ಅದೇ ಇದ್ದೇ ಇರುತ್ತೆ. ಅದು ಒಂದು ದಿವಸ ಸ್ವಲ್ಪ ಅವ್ರಿಗೆ ಇಂಡಿಯನ್ ಡ್ರೆಸ್ ಅಲ್ಲಿ ನೋಡ್ಬೋದು, ಅದು ತುಂಬಾ ಇಷ್ಟ ಆಗುತ್ತೆ. ಸೊ ಇನ್ನು ಮಕ್ಕಳು ಅಂತಂದಾಗ ನೀವು ಹೇಳಿದ್ರಿ, ನಾನೇ ಮುಂದೆ ನಿಂತು ಅವರನ್ನ ನೋಡ್ಕೊಳ್ಬೇಕು ಅನ್ನೋದಿದೆ ಅಂತ. ಸೊ ಆಸ್ ವೆಲ್ ಆಸ್ ಸ್ಕೂಲ್ಸ್ ಗಳಲ್ಲಿ ಮೀಟಿಂಗ್ಸ್ ಆಗ್ತಾ ಇರುತ್ತೆ, ಆನಿವರ್ಸರಿಗಳಾಗ್ತಾ ಇರುತ್ತೆ. ಮೊನ್ನೆಷ್ಟು ಒಂದು ಪೋಸ್ಟ್ ಕೂಡ ನೋಡಿದೆ, ಉಪ್ಪಿ ಸರ್ ಜೊತೆ ಹೋಗಿದ್ದೆ. ಹೇಗಿತ್ತು ಅಲ್ಲಿನ ಟೀಚರ್ಸ್ ಗಳು ಬಂದು ಏನೋ ಒಂದು ಒಪಿನಿಯನ್ ಶೇರ್ ಮಾಡ್ತಾ ಇರ್ತಾರೆ, ಮಕ್ಕಳ ಬಗ್ಗೆ ಯಾವ ತರ ಓದ್ತಾ ಇರ್ತಾರೆ, ಮತ್ತು ಪೋಷಕರಾಗಿ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದ್ರೂ ಅವರ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಇಂಥದ್ರಲ್ಲಿ ನೀವು ತಗೊಳ್ತಾ ಇದ್ದೀರಾ ಕೂಡ, ಹೇಗನ್ಸುತ್ತೆ ಆ ಒಂದು ಫೀಲಿಂಗ್, ಸ್ಕೂಲ್ಸ್ ಗಳಿಗೆ ಹೋಗೋದು, ಮೀಟಿಂಗ್ಸ್? ಮಾಮೂಲಿ ಎಲ್ಲ ಅಮ್ಮ ಅಪ್ಪರು ಎಷ್ಟು ಖುಷಿ ಆಗುತ್ತೆ ಅಷ್ಟೇ ಖುಷಿ ಆಗುತ್ತೆ ನಮ್ಮ ಮಕ್ಕಳಿಗೆ ಸ್ಟೇಜ್ ಮೇಲೆ ನೋಡಿದಾಗ. ಬಟ್ ಈ ವ್ಯಾಲಿ ಸ್ಕೂಲಲ್ಲಿ ನಂಗೆ ತುಂಬ ಇಷ್ಟ ಅಂದರೆ, ಅವ್ರದ್ದು ಕಲ್ಚರಲ್ ತುಂಬ ಇಂಡಿಯನ್ ಕಲ್ಚರಲ್ ಪ್ರೋಗ್ರಾಮ್ಸ್ ಜಾಸ್ತಿ ಮಾಡ್ತಾರೆ. ಈ ಸತಿ ಅವ್ರು ಜಾಸ್ತಿ ಸಿನಿಮಾದು ಇದೆಲ್ಲ ತೊಗೊಳ್ಳಲ್ಲ, ಮಕ್ಕಳು ನಮ್ಮ ಫೋಕ್ ಮ್ಯೂಸಿಕ್ ಬಗ್ಗೆ ಕಲೀಲಿ ಅಂತ ಕರ್ನಾಟಕ ಫೋಕ್ ತೊಗೊಂಡಿದ್ರು, ಮಹಾರಾಷ್ಟ್ರನ್ ಫೋಕ್ ಆರತಿ ಹಾಡಲ್ಲಿ ಆಯುಷ್ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು, ಐಶ್ವರ್ಯ ಒಂದು ಜಾನಪದ ಗೀತೆಯಲ್ಲಿ ಇದು ಮಾಡಿದ್ದು ಡ್ಯಾನ್ಸ್. ಸೊ ಅದೆಲ್ಲ ಅವ್ರಿಗೆ ಅದ್ರ ಬಗ್ಗೆ ಕಲಿತಾರೆ ಅಲ್ವಾ, ಟ್ರೈಬಲ್ಸ್ ಬಗ್ಗೆ. ಸೊ ಅದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಏನಂದರೆ, ಅದು ಒಂದು ಸೆಂಟರ್ ಮಕ್ಕಳಿಗೆ ಬೇಕೇ ಬೇಕು, ಆ ಒಂದು ಸೆಕ್ಯೂರಿಟಿ ದಟ್ ಈವನ್ ಇಫ್ ಅಪ್ಪ ಅಮ್ಮ ಮೂವಿ ಸ್ಟಾರ್ಸ್ ಆಗಲಿ, ಅವ್ರಿಗೆ ಇಷ್ಟೊಂದು ಜನ ಇದೆ, ನಾವು ತುಂಬ ಇಂಪಾರ್ಟೆಂಟ್ ಅಂತ.
ಸೊ ಈ ಥರ ಈ ಸ್ಮಾಲ್ ಥಿಂಗ್ಸ್ ತುಂಬ ಮ್ಯಾಟರ್ ಆಗುತ್ತೆ ನನ್ನ ಪ್ರಕಾರ. ದಟ್ ವಿ ಆರ್ ದೇರ್ ಫಾರ್ ದೇರ್ ಪರ್ಫಾರ್ಮೆನ್ಸಸ್. ದಟ್ ನಾವು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೀವು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಒಂದು ಮಕ್ಕಳಿಗೆ ಅದು ಒಂದು ಇದು ಬೇಕು ನಿಜ. ಯಾಕಂದ್ರೆ ನಿಮ್ಮನ್ನು ಯಾರು ರಿಪ್ಲೇಸ್ ಮಾಡೋಕೆ ಸಾಧ್ಯ ಇರಲ್ಲ ತಂದೆ ತಾಯಿಗಳ. ಎಸ್ಪೆಷಲಿ ಉಪೇಂದ್ರ ಅವ್ರು ಬಂದ್ರೆ ನನ್ನ ಮಗಳು ತುಂಬಾ ಖುಷಿ ಪಡ್ತಾರೆ. ಆ ಸೀರೆ ಹಾಕೊಂಡು ಎಲ್ಲ ಕಡೆ ಹುಡುಕ್ತಾ ಇದ್ರು, ಅಪ್ಪ ಇಲ್ಲಿ ಅಂತ. ಅವರು ಫುಲ್ ಮೇಲೆ ನಿಂತಿದ್ರು, ನೋಡಿ ಒಂದ್ ನಗು ಬಂತು ಮುಖದಲ್ಲಿ, ಇಲ್ಲಾಂದ್ರೆ ಫುಲ್ ಡಲ್ ಆಗ್ಬಿಟ್ಟಿದ್ರು. ಅಪ್ಪನ ಮುಖ ನೋಡಿ, ಅಪ್ಪನ ಮುದ್ದಿನ ಮಗಳು. ಹೌದು, ಅಪ್ಪ ಸೀರೆ ಫಸ್ಟ್ ಟೈಮ್ ಸೀರೆ ಹಾಕಿದ್ಲು ಅವಳು. ಅದಕ್ಕೆ ಇವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಐಶ್ವರ್ಯ. ಸೊ ಇವರು ಕೈ ಹಿಂಗ್ ಮಾಡ್ತಿದ್ದಾರೆ, ಅವರು ಮೇಲಿಂದ ಯಾರು ಅದು ಅಂತ. ನಾನು ಚಿನ್ನಿ ಅಂತ ಇದ್ದೀನಿ, ಇವಳು ಪಾಪ ಯಾಕೆ ನನ್ಗೆ ಇದು ಮಾಡ್ತಾ ಇಲ್ಲ ಅಂತ. ಸೊ ಹಾಗೆ ಆಮೇಲೆ ಚಿನ್ನಿನ ಅದು ಇಷ್ಟು ದೊಡ್ಡೊಳ ತರ ಕಾಣಿಸ್ತಾರೆ ಸೀರೆ ಹಾಕಿ ಅಂತ. ಇನ್ನು ಅಮ್ಮನ ಮನೆ ಆಚರಣೆ ಬಗ್ಗೆ ಮಾತನಾಡಿದ್ವಿ, ಅಲ್ಲಿ ಯಾವ್ಯಾವ ತರ ಪೂಜೆ ಮಾಡ್ತೀರಾ ಅಂತ. ಸೊ ತಂದೆ ತಾಯಿ ಮತ್ತು ಅತ್ತೆ ಮಾವ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಸ್ವಲ್ಪ ಹಿಂದಿನ ದಿನಗಳಿಗೆ ಹೋದಾಗ. ಯಾಕಂದ್ರೆ ನೀವು ಮದುವೆ ಆಗಿದ ಹೊಸ ದಿನಗಳಲ್ಲಿ ಹೊಸ ವರ್ಷದ ಒಂದು ಪೂಜೆ, ಮೊದಲನೇ ವರ್ಷದ ಪೂಜೆ ಇರುತ್ತೆ. ಸೊ ಆಗೆಲ್ಲ ಹೇಗೆ ಅನ್ಸ್ತಾ ಇತ್ತು? ಬಹುಶಃ ಆಚರಣೆಗಳು ಸ್ವಲ್ಪ ಡಿಫ್ರೆಂಟ್ ಇರ್ತಾ ಇತ್ತು. ಅತ್ತೆ ಎಲ್ಲ ಹೇಳ್ಕೊಡ್ತಾ ಇದ್ರೆ ಯಾವ ತರ ಪೂಜೆ? ಹೌದು, ಆಕ್ಚುಲಿ ನನ್ನ ಮದುವೆ ತುಂಬಾ ಬೇಗ ಆಯುಷ್ ಐಶ್ವರ್ಯ ಎಲ್ಲ 1 year ಒಳಗೆ ಐ ವಾಸ್ ಪ್ರೆಗ್ನೆಂಟ್ ವಿತ್ ಆಯುಷ್ ಅಂಡ್ ಐಶ್ವರ್ಯ. ಸೊ ಹಾಗಾಗಿ ಅವಾಗ ನಾನು ಅಷ್ಟು ಆಕ್ಟಿವ್ ಆಗಿ ಇದು ಮಾಡೋಕ್ಕಾಗ್ತಿಲ್ಲ ಚಿಕ್ಕ ಮಕ್ಕಳಿಂದ. ಬಟ್ ಆಗ್ಲಿಂದ ನಾನು ನೋಡ್ತಾ ಇದ್ದೀನಿ ನಮ್ಮ ಅತ್ತೆಯವರು ತುಂಬ ಆಕ್ಟಿವ್ ಆಗಿ ವರಮಹಾಲಕ್ಷ್ಮಿ ಹಬ್ಬ ಆಗಲಿ, ಗಣೇಶ ಹಬ್ಬ ಆಗಲಿ, ಬೆಳಗ್ಗೆ ಬೇಗ 4 ಗಂಟೆ ಎದ್ದು ಅಡುಗೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ನಮಗೆ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಟು ಮೀ ಮೈ ಸಿಸ್ಟರ್ ಇನ್ ಲಾ ಅಷ್ಟೇ. ಅವರೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ಅವ್ರಿಗಿಂತನೇ ಇದೆಲ್ಲ ಆ್ಯಕ್ಚುಲಿ ಕಲ್ತಿದ್ದೀನಿ, ಇಲ್ಲಾಂದರೆ ನನಗೆ ಸಾಧ್ಯ ಗೊತ್ತಾಗೋದು. ಅದು ತುಂಬ ಫಾಲೋ ಮಾಡೋ ನನಗೆ ಮೊದಲಿಂದ ತುಂಬ ಇಷ್ಟ. ಆಮೇಲೆ ಈ ರಿಚುವಲ್ಸ್ ನನಗೆ ಗೊತ್ತಿರಲಿಲ್ಲ ಅಲ್ವಾ. ಸೊ ಅವ್ರಿಗಿಂತ ನಾನು ಕಲ್ತಿದ್ದೀನಿ. ಅವ್ರ ಹೀಗೆ ನಾವು ಕಲ್ಚರ್ ಇರ್ತೀವಿ, ಪ್ರಿಯಾ ನೋಡು ಸೀರೆ ಅಲಂಕಾರ ಮಾಡಬೇಕು, ವರಮಹಾಲಕ್ಷ್ಮಿ ನಾನು ಆಗಲೇ ಸ್ಟಾರ್ಟ್ ಮಾಡಿದೆ. ಆವಾಗ ನಮ್ಮ ಹತ್ರ ಜಾಸ್ತಿ ಏನೂ ಇರಲಿಲ್ಲ, ಆದರೂ ಸಣ್ಣದಾಗಿ ನಾವು ಮಾಡಿದ್ರಿಂದ ತುಂಬ ಒಳ್ಳೇದಾಯಿತು ನಮಗೆ ಅಂತ. ಇದನ್ನು ನೀನು ಆಚರಿಸ್ಬೇಕು, ನೀನು ಕಂಟಿನ್ಯೂ ಮಾಡಬೇಕಂತ ಹೇಳೋರು. ಸೊ ಹಾಗೆ ಅದನ್ನು ಕೇಳ್ಕೊಂಡು ಬಂದಿದ್ದೀವಿ ನಾವು. ಸೊ ನನಗೇನು ಅನ್ಸುತ್ತೆ ಅಂದರೆ ನೀವು ಎಷ್ಟು ರಿಚಾಗಿ ಆಚರಿಸ್ತೀರ ಆಗಲ್ಲ. ಕೆಲವು ಸತಿ ನಮ್ಮ ಮನೇಲಿ ತುಂಬ ಗ್ರ್ಯಾಂಡ್ ಆಗುತ್ತೆ, ಕೆಲವು ಸತಿ ಎಷ್ಟಾಗುತ್ತೆ ಅಷ್ಟಾಗುತ್ತೆ. ಬಟ್ ಏನಾದರೆ ಪ್ಯೂರಿಟಿ ಭಕ್ತಿಯಿಂದ ಮಾಡಬೇಕು, ನಾವು ಆನೆಸ್ಟಿಯಿಂದ ಮಾಡಬೇಕು ಅಂತ ಒಂದು ಒಳ್ಳೆತನದಿಂದ ಮಾಡಬೇಕಂತ ಅಮ್ಮ ಸ್ವೀಕರಿಸ್ತಾರಂತ ನನ್ನ ಪರ್ಸ್ನಲ್ ಅಭಿಪ್ರಾಯ ಅದಂತ ನನಗೆ ಹಂಗೆ ಅನ್ಸುತ್ತೆ. ಎಸ್. ಸೊ ಇನ್ನು ಉಪ್ಪಿ ಸರ್ ಯಾವ ಥರ ನಂಬ್ತಾರೆ ದೇವ್ರುಗಳನ್ನ? ಯಾಕಂದರೆ ಪ್ರಿಯಾಂಕಾ ಅವರಂತೂ ಇವಾಗ ಮಾತನಾಡ್ತಾ ಗೊತ್ತಾಯ್ತು ಫುಲ್ ಡಿವೋಷನಲ್ ಆಗಿರ್ತಾರೆ, ದೇವರಂದ್ರೆ ಅಷ್ಟೇ ಪ್ರೀತಿ ಭಕ್ತಿ ಎಲ್ಲವೂ ಇದೆ ಅಂತ. ಉಪ್ಪಿ ಅವ್ರ ಬಗ್ಗೆ ಹೇಳಿ? ಅವರು ನನಗೆ ಸಪೋರ್ಟ್ ಮಾಡ್ತಾರೆ. ಇನ್ ದ ಸೆನ್ಸ್ ನಂತರ ಅಷ್ಟೊಂದು ರಿಚುವಲ್ಸ್ಗೆ ಅವ್ರು ಬರಲ್ಲ. ನನಗೆ ಕೆಲವು ಸತಿ ಆಗಲ್ಲ ಅಂದರೆ ಅವ್ರು ಪೂಜೆ ಮಾಡ್ಕೊತಾರೆ. ನಂದು ಪೂಜಾ ಸ್ವಲ್ಪ ಲಾಂಗ್ ಆಗಿದೆ, ನಾನು ಸ್ವಲ್ಪ ಶ್ಲೋಕಗಳೆಲ್ಲ. ಬಟ್ ಅವರು ಗಣೇಶ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇದೆ, ತುಂಬ ನಂಬ್ತಾರೆ. ಗಣೇಶ ಹಬ್ಬ ಅವರೇ ಸ್ಟಾರ್ಟ್ ಮಾಡಿದ್ರು ಮನೆಯಲ್ಲಿ. ಬಟ್ ಡೆಫಿನೆಟ್ಲಿ ಬಿಲೀಫ್ ಇದೆ. ಬಟ್ ಹಿ ಡಸಂಟ್ ಗೋ ಇಂಟು ಟು ಮೆನಿ ರಿಚುವಲ್ಸ್ ಅಂಡ್ ಆಲ್ ದಟ್. ಬಹುಶಃ ಬಿಕಾಸ್ ಅವ್ರಿಗೆ ಕೆಲಸನೇ ವರ್ಷಿಪ್ ಅಂತ ಅನ್ಸ್ಬಿಡುತ್ತೆ, ವರ್ಕ್ ಇಸ್ ವರ್ಷಿಪ್ ಅಂತ. ಯೂಶಲಿ ಗಂಡಸ್ರಿಗೆ ಆ ಥರನೇ ಅನ್ಸುತ್ತೆ ಅಲ್ವಾ? ಹೆಣ್ಮಕ್ಳು ಎಷ್ಟು ಡಿವೋಷನಲ್ ಮಾಡಿದ್ರು ಅವ್ರ ಕೆಲಸದಲ್ಲಿ ನಂಬಿಕೆ ಸಪೋರ್ಟ್ ಅದರಲ್ಲಿ ಅದೇ. ಸೊ ನಾನು ಅವ್ರಿಗೆ ಎಷ್ಟು ಅನ್ಸುತ್ತೆ ಅಷ್ಟೇ. ಬಟ್ ಪೂಜೆಯಲ್ಲಿ ನನ್ನ ಜೊತೆ ಕೂತ್ಕೊಳ್ಳಿ ಅಂತ ನನಗೆ ಒಂದು ಆಸೆ ಇರುತ್ತೆ. ಯಾವಾಗ ಸಂಕಲ್ಪ ಮಾಡುವಾಗ, ಯಾವಾಗ ನೀವು ಊರಲ್ಲಿ ಇರ್ತೀರ ಅವತ್ತು ಹಬ್ಬದಾಗ ನೀವು ನಾವು ಜೊತೆಲಿ ಕೂತ್ಕೊಂಡು ಮಾಡೋಣ ಅಂತ ಅದು ಮಾಡ್ತಿದ್ದಾರೆ ಆಕ್ಚುಲಿ. ಸೊ ಅಷ್ಟು ಮಾಡಿದ್ರೆ ಸಾಕು ನನಗೆ. ಓಕೆ, ಫೈನ್. ಇನ್ನು ಹಬ್ಬದ ಆಚರಣೆ ಮಾಡುವಾಗ ಹೇಳ್ತಾ ಇದ್ರಿ ಜೊತೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡೋದು ಅಂತ. ಸೊ ಪ್ರತಿ ಹಬ್ಬಕ್ಕೂ ಬಹುಶಃ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ಕೊಳ್ತೀನಿ, ಶೂಟಿಂಗ್ಸ್ ಇರುತ್ತೆ, ಬೇರೆ ಬೇರೆ ಕಡೆ ಇರ್ತಾರೆ. ಸೊ ಈ ಹಬ್ಬದ ಸಂಭ್ರಮದಲ್ಲಿ ಉಪ್ಪಿ ಸರ್ ಅಫ್ಕೋರ್ಸ್ ನಿಮ್ಮ ಜೊತೆ ಇದ್ರು, ಪೂಜೆ ಎಲ್ಲ ಹೇಗಾಯ್ತು ಇವತ್ತಿನ ದಿವಸ? ಚೆನ್ನಾಗಾಯ್ತು ಆ್ಯಕ್ಚುಲಿ. ನೋಡಿ ನನ್ನ ಅದೃಷ್ಟ ಆ್ಯಕ್ಚುಲಿ ಈ ಸತಿ ಅವರು ಆ್ಯಕ್ಚುಲಿ ಹಿ ವಾಸ್ ಸಪೋಸ್ ಟು ಗೋ ಔಟ್ ಆಫ್ ಟೌನ್. ಕೆಲವು ಸತಿ ದೇವಿನೇ ಅದು ಮಾಡ್ಕೊಳ್ತಾರೆ ನಮಗೆ. ಆ ಡೇಟು ಚೇಂಜ್ ಆಯಿತು, ಹಬ್ಬ ದಿವಸ ಅವ್ರಿಗೆ ಶೂಟಿಂಗ್ ಇರಲಿಲ್ಲ. ಸೊ ಕೆಲವು ಸತಿ ಹಾಗಾಗುತ್ತೆ, ನಾವು ಎಷ್ಟು ಪ್ಲ್ಯಾನ್ ಮಾಡ್ತೀವಿ ಅದು ಆಗಲ್ಲ ಆ್ಯಕ್ಚುಲಿ. ನಾನು ಕೆಲವು ಸತಿ ದೇವ್ರ ಮನೆಯೇ ಬಿಟ್ಬಿಡ್ತೀನಿ. ಲೈಕ್ ಅವ್ರು ಇರ್ಬೇಕಂದ್ರೆ ಇರ್ತಾರೆ. ಅದು ಬಿಕಾಸ್ ಶೂಟಿಂಗು ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಇನ್ನು ಔಟ್ಡೋರ್ ಶೂಟಿಂಗ್ ಹಾಕಿರ್ತಾರೆ ಅವಾಗ. ಸೊ ಅಲ್ಲಿಂದ ಬರೋದು ಸಾಧ್ಯ ಆಗಲ್ಲ. ಬಟ್ ಅದ್ರ ಪಾಡಾಗ ಅದು ಚೇಂಜ್ ಆಗಿಬಿಟ್ರೆ ನಮಗೆ ತುಂಬ ಅನುಕೂಲ ಆಗಿಬಿಡುತ್ತೆ ಅಲ್ವಾ? ಸೊ ಹಾಗೆ ಈಗ ಉಪ್ಪಿ ಸರ್ ಏನಾದರೂ ಮುಹೂರ್ತಗಳಿದ್ದಾಗ ಅಥವಾ ಅವ್ರು ಯಾವುದಾದ್ರೂ ಮೂವಿ ಸ್ಟಾರ್ಟ್ ಮಾಡುವಾಗ ಅಥವಾ ನೀವು ಮೂವಿಯನ್ನು ಸ್ಟಾರ್ಟ್ ಮಾಡುವಾಗ ಎಲ್ಲಾದರೂ ಪರ್ಟಿಕ್ಯುಲರ್ ಯಾವುದಾದ್ರು ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಬರೋದು ಅಥವಾ ಯೂಶಲಿ ಶೂಟಿಂಗ್ ಯಾವುದೋ ಒಂದು ಹೊಸದು ಸ್ಟಾರ್ಟ್ ಆಗ್ತದೆ ಅಂದರೆ ಮನೇಲಿ ಪೂಜೆ ಮಾಡಿ ಹೊರಡೋದು, ಆ ಥರದ್ದು ಏನಾದರೂ ರೂಢಿ ಇದೆಯಾ ಅಂತ? ವೆಲ್ ಇನ್ ದ ಸೆನ್ಸ್ ಇಲ್ಲಿ ಆ ಥರ ಏನಿಲ್ಲ. ಬಟ್ ಊರಲ್ಲಿ ಆನೆಗುಡ್ಡೆ ವಿನಾಯಕ ಅಂತ ದೇವಸ್ಥಾನ ಇದೆ. ಸೊ ನಮ್ಮ ಮನೆಗೆ ಸಂಬಂಧಪಟ್ಟ ಅಲ್ಲಿ ನಮ್ಮ ಕುಂದಾಪುರ ಹತ್ರ. ಸೊ ಅಲ್ಲಿ ನಮ್ಮ ಪ್ರೊಡಕ್ಷನ್ ಆಗಲಿ ನಮ್ಮ ಮನೆಯದು ಸಂಬಂಧಪಟ್ಟೇನ ಅಲ್ಲಿ ಫಸ್ಟ್ ನಮ್ಮ ಮಾವರಲ್ಲಿ ಹೋಗಿ ಪೂಜೆ ಕೊಟ್ಬಿಟ್ಟು ಬರ್ತಾರೆ. ಅಲ್ಲಿ ನಾಗಪ್ಪದು ದೇವಸ್ಥಾನ ಇದೆ ನಮಗೆ. ಸೊ ಎಲ್ಲ ನಮ್ಮ ಊರ ದೇವರು ಅಂತ ನಮ್ಮ ಮನೆ ದೇವರು ಅಂತ ಬರುತ್ತಲ್ವ, ಅದು ಮಾಡ್ತೀವಿ. ಓಕೆ. ಸೊ ಇನ್ನು ಅಪ್ಪ ಅಮ್ಮನ ಮತ್ತು ನಿಮ್ಮ ಒಂದು ಫ್ಯಾಮಿಲಿಯನ್ನು ಅಂದರೆ ಮದುವೆಗೂ ಮುಂಚಿನ ಫ್ಯಾಮಿಲಿ, ಅಫ್ಕೋರ್ಸ್ ಈಗಲೂ ಫ್ಯಾಮಿಲಿನ ಹೇಗೆ ಮಿಸ್ ಮಾಡ್ಕೊಳ್ತಾ ಇರ್ತಾರೆ? ಯಾವಾಗ ಬರ್ತಿರ್ತಾರೆ, ನೀವು ಯಾವಾಗ ಹೋಗ್ತೀರಾ ಅಲ್ಲಿಗೆ? ತುಂಬ ಮಿಸ್ ಮಾಡ್ತೀನಿ ಆ್ಯಕ್ಚುಲಿ, ಎಸ್ಪೆಷಲಿ ಹಬ್ಬ ಟೈಮಲ್ಲಿ ತುಂಬ ಮಿಸ್ ಮಾಡ್ತೀನಿ. ಆದಷ್ಟು ಅಮ್ಮ ಟ್ರೈ ಮಾಡ್ತಾರೆ ಬರೋಕ್ಕೆ. ಅಪ್ಪ ಈಸ್ ನೋ ಮೋರ್.
ಒಂದು 7 years ಆಯಿತು. ಮೈ ಬ್ರದರ್ ಇಸ್ ದೇರ್, ತಮ್ಮ ಇದ್ದಾರೆ. ಸೊ ಅವರು ಬರ್ತಾನೆ ಇರ್ತಾರೆ, ಎಸ್ಪೆಷಲಿ ಗಣೇಶ ಹಬ್ಬ. ಉಪೇಂದ್ರ ಅವ್ರದ್ದು ಬರ್ತ್ಡೇ ಹತ್ರ ಯಾವಾಗ ಬರುತ್ತೆ ಗಣೇಶ ಹಬ್ಬ, ಸೊ ನಾನು ಕರಿತೀನಿ. ಈಗ ನಾನು ತುಂಬ ಮಿಸ್ ಮಾಡ್ತೀನಿ, ಎಸ್ಪೆಷಲಿ ಅಮ್ಮನ ಅಡಿಗೆ ತುಂಬ ಮಿಸ್ ಮಾಡ್ತೀನಿ. ಸೊ ಅದು ಒಂದು ಮಿಸ್ ಆಗುತ್ತೆ. ಆ್ಯಂಡ್ ನಮ್ಮ ಕಡೆ ಈ ಹಬ್ಬಗಳಿರುತ್ತೆ, ಮದುವೆಗಳೆಲ್ಲ ಸ್ವಲ್ಪ ಮಿಸ್ ಆಗುತ್ತೆ. ಬಟ್ ಆದರೂ ಇಲ್ಲಿ ತುಂಬ ಲೈಕ್ ಎಲ್ಲರೂ ತುಂಬ ಪ್ರೀತಿಸ್ತಾರೆ, ತುಂಬ ಬ್ಯುಸಿಯಾಗಿರ್ತೀನಿ, ಮಕ್ಕಳು, ಫ್ಯಾಮಿಲಿ, ಕೆಲಸ, ಹಬ್ಬಗಳು ತುಂಬ ಇರುತ್ತೆ ಅಲ್ವಾ. ನಮಗೆ ಕರ್ನಾಟಕದಲ್ಲಿ ಸೇಮ್ ನಮ್ಮ ಬೆಂಗಾಲ್ ಥರ. ನಮ್ಮ ಬೆಂಗಾಲಲ್ಲಿ ಒಂದು ಗಾದೆ ಇದೆ, 12 monthsಲ್ಲಿ 13 ಹಬ್ಬ ಥರ. ನಮಗೆ ಹಾಗೆ ಸೇಮ್ ಇಲ್ಲಿನೂ ಅದೇ. ಅದು ಒಂದು ನಂಗೆ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಅದರಲ್ಲಿ ಬ್ಯುಸಿಯಾಗಿರ್ತೀನಿ. ಬಟ್ ಸಮ್ಟೈಮ್ಸ್ ಅಫ್ಕೋರ್ಸ್ ಮಿಸ್ ಮಾಡ್ತೀನಿ. ಎಸ್, ಪ್ರಿಯಾಂಕಾ ಅವರು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಹೇಗಿರ್ತಾರೆ, ಫಿಲಮ್ ಕೆರಿಯರ್ ಹೇಗಾಯಿತು, ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ನಿಮ್ಗೆ ಕಾಯ್ತಾ ಇದೆ. ಅದನ್ನೆಲ್ಲ ತಿಳಿಸ್ಕೊಡ್ತೀವಿ ಚಿಕ್ಕ ವಿರಾಮದ ಬಳಿಕ. ನೀವು ಓದುವಾಗ ಅಥವಾ ಚಿಕ್ಕಂದಿಂದ ಏನಾದರೂ ನಟನೆಗೆ ಬರಬೇಕು, ಆ್ಯಕ್ಟ್ರೆಸ್ ಆಗಬೇಕು ಅನ್ನೋದಿತ್ತ, ಅಥವಾ ಅಕಸ್ಮಾತ್ ಪ್ರಿಯಾಂಕಾ ಇವತ್ತು ಪ್ರಿಯಾಂಕಾ ಉಪೇಂದ್ರ ಆಗಿಲ್ದಿದ್ರೆ ಅಥವಾ ಇಂಡಸ್ಟ್ರಿಗೆ ಬರ್ದಿದ್ರೆ ಏನಾಗ್ತಾ ಇದ್ರು ಬೇರೆ ಅಂತ? ವೆಲ್ ಆ್ಯಕ್ಚುಲಿ ನನ್ನ ಚಿಕ್ಕ ವಯಸ್ಸಿಂದ ನನಗೆ ಸಿನಿಮಾ ಅಂತ ಜಾಸ್ತಿ ಇಷ್ಟ ಇರಲಿಲ್ಲ. ನಾನು US ಅಲ್ಲಿ ಓದಿದ್ದೀನಿ, ಅಲ್ಲಿ ಬೆಳೆದಿದ್ದೀನಿ. ಆಲ್ಮೋಸ್ಟ್ 10-12 years ಅಲ್ಲಿ ಇದ್ವಿ. ಸಿಂಗಾಪುರ್ US ಅಲ್ಲಿ ಬೆಳೆದಿದ್ದೀನಿ. ಸೊ ನನ್ನ ಅಮ್ಮ ಆರ್ಟಿಸ್ಟ್ ಆಗಿದ್ಲು. ಅಮ್ಮ ಸೀರಿಯಲ್ಸ್ ಎಲ್ಲ ಮಾಡಿ, ಮೂವೀಸ್ ಎಲ್ಲ ಮಾಡಿದ್ರು. ಅಪ್ಪ ಇಂಜಿನಿಯರ್. ಸೊ ಚೆನ್ನಾಗಿ ಓದ್ತಾ ಇದ್ದೆ ನಾನು. ಅಫ್ಕೋರ್ಸ್ ನಾನು ಕ್ಯಾಲ್ಕಟಾಗೆ ನಾವು ವಾಪಸ್ ಬಂದಾದ್ಮೇಲೆ ಮಿಸ್ ಕ್ಯಾಲ್ಕಟಾ ಆದಮೇಲೆ ಸ್ವಲ್ಪ ಮಾಡಲಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು. ಸೊ ಒಳ್ಳೆ ಆಫರ್ಸ್ ಬಂತು. ನನ್ನ ಅಮ್ಮಗೆ ಒಂದು ಇದಿತ್ತು, ಅಮ್ಮ ಅಲ್ಲಿ ಬಿಟ್ಬಿಟ್ರಲ್ವಾ ಮಕ್ಕಳಾದ್ಮೇಲೆ, ಇಲ್ಲ ಯಾರು ಒಬ್ರು ಇರ್ಬೇಕು ಬರ್ಬೇಕಂತ, ನಿನ್ಗೆ ಬರ್ತಾಗ ಯಾಕೆ ಬೇಡ ಅಂತ, ಇದನ್ನು ಮಾಡು ಅದನ್ನು ಮಾಡು ಅಂದ್ರು. ಆಮೇಲೆ ಬರ್ತಾ ಬರ್ತಾ ಇದೇ ಜಾಸ್ತಿ ಆಗ್ಬಿಟ್ಟು. ಸೊ ಫೈನ್, ಹಂಗಾದ್ರೆ ಅಮ್ಮನ ಆಸೆ ಇತ್ತು ಅಂತೀರಾ? ಯಾರು ನಾನು ಪಾಸಿಬ್ಲಿ ಇಕನಾಮಿಕ್ಸ್, ಕಾಮರ್ಸ್ ಫೀಲ್ಡಲ್ಲಿನೇ ಹೋಗ್ತಿದ್ದೆ. ಆ ಥರನೇ ಓದ್ತಿದ್ದೆ, ಅಕೌಂಟ್ಸ್, ಇಕನಾಮಿಕ್ಸ್ ಎಲ್ಲ ಓದ್ತಿದ್ದೆ. ಸೊ ಆಗ್ಲಿಲ್ಲ ಅಂದ್ರೆ ಮೇ ಬಿ MBA ಮಾಡಿ ಫಾರಿನ್ ಎಲ್ಲ ಹೋಗೋದು, ಅದೇ ಥರ ನನ್ನ ಫ್ರೆಂಡ್ಸ್ ಎಲ್ಲ ಮಾಡಿರೋದು, ಯಾವುದೋ ಬ್ಯಾಂಕ್ ಸೇರೋದು ಎಲ್ಲ ಆ ಥರ. ಸೊ ಉಪೇಂದ್ರ ಸರ್ದು ಯಾವ ಮೂವಿ ತುಂಬಾ ಇಷ್ಟ ನಿಮಗೆ? H2O ಅನ್ಬೇಡಿ, ಇಷ್ಟು ಅನ್ನಲ್ಲ. A and ಉಪೇಂದ್ರ. ಏನ್ ರೀಸನ್ಗೆ ಇಷ್ಟ ಆಯ್ತು ಅಂತ? ಯಾಕೆಂದ್ರೆ ಅಫ್ಕೋರ್ಸ್ ಇಡೀ ಕರ್ನಾಟಕ ಇಷ್ಟಪಟ್ಟಿರುವಂತ ಮೂವಿ ಅದು. ನಾನು ಫಸ್ಟ್ ಆಕ್ಚುಲಿ ಉಪೇಂದ್ರ ನೋಡಿದ್ದೀನಿ, ದೆನ್ A ನೋಡಿದ್ದೀನಿ. ಓಕೆ, ನಾನು ಉಪೇಂದ್ರ ಅವ್ರ ಜೊತೆ ಫಸ್ಟ್ ಮೂವಿ ಮಾಡಿದ್ದೀನಿ. ಆವಾಗ ಉಪೇಂದ್ರ ಪ್ರೊಡ್ಯೂಸರ್ಸ್ ನನಗೆ ತೋರಿಸಿದ್ರು ದಟ್ ನಮ್ಮ ಹೀರೋದು ಪರ್ಫಾರ್ಮೆನ್ಸ್ ನೋಡಿ ಅಂತ. ಓಕೆ, ಯಾಕೆ ಹಂಗೆ ಹೇಳ್ತಿದ್ದಾರೆ ನಾನು ನೋಡಾದ್ಮೇಲೆ, ಓ ಮೈ ಗಾಡ್. ಆಮೇಲೆ ಯಾರೆಲ್ಲರೂ ಅವರೇ ಬರ್ದಿದ್ದಾರೆ, ಅವರೇ ಡೈರೆಕ್ಷನ್ನು ಎಲ್ಲ ಅವ್ರದ್ದೇ ಅಂತ. ಸೊ ನಾನು ಖಂಡಿತ ಅವ್ರ ಹತ್ರ ಮಾತಾಡಬೇಕು, ಹೇಗೆ ಈ ಥರ ಮೂವಿ ಮಾಡಿದ್ದಾರೆ ಅಂತ. ತುಂಬ ಒಂದು ಕುತೂಹಲ ಇತ್ತು ನನ್ನ ಮೈಂಡಲ್ಲಿ, ಯಾವ ಥರ ಪರ್ಸನ್ ಈ ಥರ ಬರೆಯೋದು ಸಾಧ್ಯ, ಈ ಥರ ಪರ್ಫಾರ್ಮೆನ್ಸ್ ಸಾಧ್ಯ ಅಂತ. ತುಂಬ ರಾ ಆಗಿತ್ತಲ್ವಾ. ಸೊ ಅದು ತುಂಬ ಇಷ್ಟ. ಬಿಕಾಸ್ ನನಗೆ ಆ ಮೂವಿ ತುಂಬ ಆನೆಸ್ಟ್ ಅನಿಸ್ತು. ವಾಟ್ ಎವರ್ ಹಿ ಫೆಲ್ಟ್ ಹಿ ಡಿಡ್. ಅದು ಥರ ತುಂಬ ಬ್ರೇವ್ ಅನಿಸ್ತು. ತುಂಬ ಇನ್ನರ್ ಮೀನಿಂಗ್ಸ್ ಇದೆ. ಯು ಕ್ಯಾನ್ ಈಸಿಲಿ ಮಿಸ್ಅಂಡರ್ಸ್ಟ್ಯಾಂಡ್ ದಟ್ ಮೂವಿ. ಅದು ತುಂಬ ಆ್ಯಂಗಲ್ಸಿಂದ ನೋಡಬೇಕು, ತುಂಬ ಡೀಪ್ ಲೆವೆಲಿಂದ ನೋಡಬೇಕು. ಆ್ಯಂಡ್ ನನಗೆ ಇಷ್ಟ ಆಗ್ತದೆ, ಯಾಕಂದರೆ ನನಗೆ ಬೇಸಿಕ್ಲಿ ಅದು ಆ ಸ್ಟೋರಿ ಆಗಲಿ, ಆ ಕಾನ್ಸೆಪ್ಟ್ ಆಗಲಿ, ದ ವೇ ಹಿ ಶಾಟ್, ಇಂಡಸ್ಟ್ರಿಗೆ ಒಂಥರ ಡಿಫ್ರೆಂಟ್ ಮೂವೀಸ್ಗಳನ್ನ ಕೊಡ್ತಾ ಬಂದರು ಅಂತ. ಸೊ ಉಪೇಂದ್ರ ಅವರನ್ನ ಫಸ್ಟ್ ಟೈಮ್ ನೀವು ನೋಡಿದಾಗ ಏನು ಪ್ರೊಡ್ಯೂಸರ್ ತೋರಿಸಿದ್ರು ಅಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಸೆನ್ಸ್ ಏನಾದರೂ ಆಗಿತ್ತಾ? ಅಂದರೆ ಅಫ್ಕೋರ್ಸ್ ಡಿಫ್ರೆಂಟ್ ಅಂತ ಅನಿಸಿದಂತೂ ಹೌದು. ಯಾವಾಗ ನಿಮ್ಗೆ ಅನಿಸಿದ ಅವ್ರ ಶ್ರೀಮತಿ ಆಗಬಹುದು ನಾನು ಅನ್ನುವಂಥದ್ದು? ಅಲ್ಲ, ಆವಾಗ ಅಲ್ಲ, ತುಂಬ ಎಂಡಲ್ಲಿ. ಸೊ ಅಂದರೆ ಫಸ್ಟ್ ಆ ಥರದ್ದು ಟ್ಯಾಲೆಂಟ್ ಪರ್ಸನ್ ಇದ್ದಾರೆ ಅಂತ ಅನಿಸ್ತು. ಅಫ್ಕೋರ್ಸ್ ನನಗೆ ಆವಾಗ ತೆಲುಗು ಮೂವಿ ಮಾಡ್ಬೇಕಂತ ಗಾಬರಿ, ಡೈಲಾಗ್ಸ್ ಹೆಂಗೆ ಹೇಳ್ತೀರಿ, ಒಂದೊಂದು ವರ್ಡ್ ಇಷ್ಟು ಉದ್ದ ಇದೆ, ಅದೇ ಟೆನ್ಷನ್ ಇತ್ತು. ಓಕೆ, ಸೊ ಇದ್ರ ಮೇಲೆಲ್ಲ ಕಾನ್ಸಂಟ್ರೇಷನ್ ಬರಲಿಲ್ಲ. ಬಟ್ ಐ ಲೈಕ್ ದೇಮ್ ಆಕ್ಚುಲಿ. ನಂಗೆ ತುಂಬ ಇಷ್ಟ ಆಯ್ತು. ನಂತರ ಇಂಟ್ರೆಸ್ಟಿಂಗ್ ಅನಿಸ್ತು. ಇಷ್ಟೊಂದು ಜನ ಹೀರೋಸ್ ಜೊತೆ ಕೆಲಸ ಮಾಡಿದಾಗ ಅವ್ರು ಬೇರೆ ಥರ ಬಿಹೇವಿಯರ್, ಅವ್ರದ್ದು ಬೇರೆ ಥರ ಇತ್ತು. ಉಪೇಂದ್ರ ಅವ್ರದ್ದು ನನಗೆ ಒಂಥರ ಎಲ್ರಿಗಿಂತ ಬೇರೆ ಅನಿಸ್ತು ಅವಾಗ. ಆ ಏಜಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಉಪೇಂದ್ರ ಅವ್ರನ್ನ ಹೀರೋ ಆಗಿ ಇಡೀ ರಾಜ್ಯ ನೋಡಿದೆ, ದೇಶ ನೋಡಿದೆ. ಸೊ ನೀವು ಮನೆಯಲ್ಲಿ ಇದ್ಕೊಂಡು ನೋಡುವಾಗ ಒಂದೊಳ್ಳೆ ತಂದೆಯಾಗಿ, ಗಂಡನಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಉಪೇಂದ್ರ ಅವ್ರ ಬಗ್ಗೆ? ಐ ಥಿಂಕ್ ತುಂಬ ಒಳ್ಳೆ ತಂದೆ ಆ್ಯಕ್ಚುಲಿ ಅವರು. ಐ ಆಮ್ ನಾಟ್ ಸೇಯಿಂಗ್ ಇಸ್ ಅ ಬ್ಯಾಡ್ ಹಸ್ಬೆಂಡ್, ಬಟ್ ಮಕ್ಕಳಿಗೆ ತುಂಬ ಪ್ರೀತಿ ಕೊಡ್ತಾರೆ. ಮಕ್ಕಳಂದರೆ ತುಂಬ ಇಷ್ಟ ಅವ್ರಿಗೆ. ತುಂಬ ಸ್ಪಾಯಿಲ್ ಮಾಡ್ತಾರೆ ಮಕ್ಕಳಿಗೆ. ಆ್ಯಕ್ಚುಲಿ ಏನು ಬೇಕಂದರೆ ಕೊಡ್ತಾರೆ. ಯಾಕಂದರೆ ಮಕ್ಕಳಂದರೆ ತುಂಬ ಇಷ್ಟ. ಚಿನಿ ಮಕ್ಕಳದು PTA ಮೀಟಿಂಗ್ಸ್ ಲೈಕ್ ನೀವು ಹೇಳಿದಾಗ, ಸಂಜೆ ಅವ್ರಿಗೆ ತುಂಬ ಟೆನ್ಷನ್. ಆ್ಯಕ್ಚುಲಿ ನಮ್ಮ ಇಬ್ಬರಿಗೆ ಶೂಟಿಂಗ್ ಇದ್ದಾಗ ಮಕ್ಕಳ ಜೊತೆ ಯಾರು ಇರ್ತಾರೆ, ಏನಾದ್ರು ಅರೇಂಜ್ಮೆಂಟ್ ಮಾಡಿದ್ರೆ ಅದೆಲ್ಲ ತುಂಬ ಕೇರ್ ತೊಗೊತಾರೆ. ಸೊ ಆ ಇನ್ವಾಲ್ವ್ಮೆಂಟ್ ತುಂಬ ಇದೆ ಅವ್ರಿಗೆ. ಆ್ಯಂಡ್ ಐ ಥಿಂಕ್ ಅದೇ ಬೇಕು ಮಕ್ಕಳಿಗೆ. ಬಿಕಾಸ್ ಅವರಿಂದನೂ ಅದು ಒಂಥರ ಸಿಕ್ಯೂರಿಟಿ ಬರುತ್ತೆ. ಎಸ್ಪೆಷಲಿ ಐಶ್ವರ್ಯ ತುಂಬ ಪ್ರೀತಿಸ್ತಾರೆ ಉಕ್ಕಿನ. ಆ್ಯಂಡ್ ಅದರಲ್ಲದೆ ಐ ಥಿಂಕ್ ಆಸ್ ಅ ಹಸ್ಬೆಂಡ್ ಆಲ್ಸೋ ಹೀಸ್ ಕೇರಿಂಗ್.
ಇಟ್ಸ್ ನಾಟ್ ವೆರಿ ರೊಮ್ಯಾಂಟಿಕ್, ಲೈಕ್ ನನಗೆ ಹೂವು ತಂದು ಕೊಡೋರು ಗಿಫ್ಟ್ಸ್ ಆ ಥರ ಏನಿಲ್ಲ. ಅದೆಲ್ಲ ನಾನೇ ಪ್ರಾಕ್ಟಿಕಲ್ ಆ್ಯಂಡ್ ಈ ಸೇಸ್ ದಟ್ ಐ ಲವ್ ಯು ಅಷ್ಟೇ. ಅಲ್ಲಿ ಮುಗೀತು, ದಟ್ ಇಸ್ ದ ಬಿಗಿನಿಂಗ್ ಅಂಡ್ ಎಂಡ್. ಇನ್ನು ಬೇರೆ ಏನೋ ಕೇಳಬೇಡ ನನಗೆ ಅಷ್ಟೇ ಅಂತ. ಫೈನ್. ಲಾಸ್ಟ್ ಯಾವಾಗ ಹೇಳಿದ್ರು ಐ ಲವ್ ಯು ಅಂತ? ಇತ್ತೀಚಿನ ದಿನದಲ್ಲಿ ಹೇಳಿರೋದು ಉಂಟಾ? ಯಾವಾಗ ಏನೋ ಮರ್ತು ಹೋಗ್ತಾರೆ, ಲೈಕ್ ನಮ್ಮ ಆನಿವರ್ಸರಿ, ಯಾವಾಗ ನನ್ನ ಬರ್ತ್ಡೇ ಮರ್ತು ಹೋಗ್ತಾರೆ, ಅವಾಗ ಐ ಲವ್ ಯು ಪ್ರಿಯಾ. ಪಾಪ ಪ್ರಿಯಾ ಕರ್ಗ ಹೋಗ್ತಾರೆ ಅಷ್ಟಕ್ಕೆ. ಅದಕ್ಕೆ ಅದೇ ಒಂದು ಎಕ್ಸ್ಕ್ಯೂಸ್ ಅಂತೆ. ಸೊ ಫೈನ್. ಇನ್ನು ನಾವು ಮನೆಯವ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ, ಮಕ್ಕಳ ಬಗ್ಗೆ ಮಾತನಾಡಿದ್ವಿ. ನಿಮ್ಮ ಮನೆಯ ಮತ್ತು 3 ಜನದ ಬಗ್ಗೆ ಮಾತಾಡಿಲ್ಲ, ಅಥವಾ 3 ಸದಸ್ಯರ ಬಗ್ಗೆ ಮಾತನಾಡಿಲ್ಲ ಅಂತ. ನಾಯಿಗಳು ಅಂದ್ರೆ ಭಾರಿ ಇಷ್ಟ ಪ್ರಿಯಾಂಕಾ ಅವ್ರಿಗೆ. ಸೊ ಹೇಗೆ ಮೊದಲಿಂದನೂ ನಾಯಿಗಳು ಇಷ್ಟ ಆಯ್ತಾ? ಇವಾಗ ಮೊದಲಿಂದ ನೀವು ನಂಬಲ್ಲ, ನಮ್ಮ ಬಾಂಬೆಯಲ್ಲಿ ಆಲ್ಮೋಸ್ಟ್ ಒಂದು 6 months ನಾನು ಬಾಂಬೆಯಲ್ಲಿ ಇದ್ದೆ. ಆ್ಯಕ್ಚುಲಿ ಅಲ್ಲಿ ಅಪ್ಸರ ನನ್ನ ಸಿಸ್ಟರ್ ಕೆಲಸ ಮಾಡ್ತಾಯಿತ್ತು. ನನ್ನ ಅಮ್ಮ ಬರೋಕ್ಕಿಂತ ಮುಂಚೆ ವಿ ಹ್ಯಾಡ್ ಟೇಕನ್ ಅ ಫ್ಲಾಟ್ ಇನ್ ರೆಂಟ್. ಅಲ್ಲಿ ಯಾರೂ ಇರಲಿಲ್ಲ, ಆದರೂ ಒಂದು ನಾಯಿ ತಂದೆ ನಾನು. ಸೊ ಒಂದು ಜರ್ಮನ್ ಶೆಪರ್ಡ್ ನಾಯಿ ಮರಿ. ಅಪ್ಸರ ಹೇಳ್ತದೆ, ನೀನು ಶೂಟಿಂಗ್ ಹೋಗ್ತೀಯಾ, ನಾನು ಫ್ಲೈಟ್ ಕೆಲ್ಸಕ್ಕೆ ಹೋಗ್ಬೇಕು, ಹೂಝೋನ ಲುಕ್ ಹಾಕಿದ್ರೆ ನಾನು ಶೂಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕೆ ಓಕೆ ನಾನು ಹಿಂದಿ ಮೂವೀಸ್ ಟೈಮಲ್ಲಿ ಅದೊಂದು ಬಾಕ್ಸಲ್ಲಿ ಹಾಕಿ ನಾನು ಶೂಟಿಂಗ್ ಕರ್ಕೊಂಡು ಹೋಗ್ತಿದ್ದೆ. ಅಷ್ಟೊಂದು ಅಲ್ಲಿ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ನೀವು ಸೆಟ್ಟಲ್ಲಿ ಇರುವಾಗ? ಜೊತೆಲಿ ಯಾರಾದ್ರೂ ಹೆಲ್ಪ್ ಮಾಡ್ತಾ ಇದ್ರೆ? ನನ್ನ ರೂಮಲ್ಲಿ ಇರ್ತಿತ್ತು, ನನ್ನ ಮೇಕಪ್ ರೂಮಲ್ಲಿ ಇರ್ತಿತ್ತು. ಹಂಗೆ ಮ್ಯಾನೇಜ್ ಮಾಡಿದೀನಿ. ನಂಗೆ ಅಷ್ಟೊಂದು ಇನ್ ದ ಸೆನ್ಸ್ ಸಾಧ್ಯನೇ ಇಲ್ಲ ಟೈಮಲ್ಲಿ ನಾಯಿ ಇಟ್ಕೊಂಡು ನನಗೆ ಅದು ತುಂಬಾ ತುಂಬಾ ಇಷ್ಟ. ಅದು ಇಲ್ಲಿರುವಂತ ನಾಯಿಗಳ ಹೆಸರೇನು? 3 ನಾಯಿ ಮರಿಗಳಿದೆ ಈಗ. ಸಿಂಬಾ, ಪ್ಲೂಟೋ ಅಂಡ್ ಏಂಜಲ್ 3 ಇದೆ. ಎರಡು ಸೈಂಟ್ ಬರ್ನಾರ್ಡ್, ಒಂದು ಅಲಾಸ್ಕನ್ ಹಸ್ಕಿ ಇದೆ. ಸೊ ಈಗ ನೀವೊಬ್ರು ನಟಿಯಾಗಿರೋದ್ರಿಂದ ಯಾವುದಾದ್ರೂ ಮೂವಿಗಳು ಆಫರ್ ಬಂದಾಗ ಅಥವಾ ಸ್ಟೋರಿ ಹೇಳಲಿಕ್ಕೆ ಬಂದಾಗ ನೀವಲ್ಲಿ ಸೆಲೆಕ್ಷನ್ ಮಾಡುವಂಥ ಪಾಯಿಂಟ್ಸ್ಗಳು ಯಾವುದಿರುತ್ತೆ? ಅಂದರೆ ನನ್ನ ಕ್ಯಾರೆಕ್ಟರ್ ಯಾವ ಥರ ಇದೆಯಾ ಅಥವಾ ಹೋಲ್ ಸ್ಟೋರಿ ಯಾವ ಥರ ಇದೆಯಾ, ಆ ಥರದ್ರಲ್ಲಿ ಯಾವ ಅಂಶಗಳನ್ನು ಇಟ್ಕೊಂಡು ನೀವು ಚೂಸ್ ಮಾಡ್ತೀರಾ? ಎಲ್ಲ ಸೇರಿ ನಾನು ನೋಡ್ಕೊತೀನಿ. ಖಂಡಿತ ಒಂದು ಸ್ಟೋರಿ ಚೆನ್ನಾಗಿದ್ರೂ ಆಗಲ್ಲ, ನನ್ನ ಪಾತ್ರ ಕೂಡ ಚೆನ್ನಾಗಾಗಿದೆ. ಸೊ ನನ್ನ ಎಲ್ಲ ಸೇರಿ ಒಂದು ಮೇನ್ ಏನು ನೋಡ್ತೀರಿ ಅಂದರೆ ನನಗೆ ಇದು ಸೂಟ್ ಆಗುತ್ತಾ, ನಾನು ಆ್ಯಸ್ ಅನ್ ಆಡಿಯನ್ಸ್ ನಾನು ಈ ಮೂವಿ ನೋಡ್ತೀನಿನಾ, ನನಗೆ ನೋಡ್ತೀನಿನಾ, ಅಥವಾ ಅದ್ರ ಜೊತೆಲಿ ಪ್ರೊಡಕ್ಷನ್ ಯಾವುದು ರಿಲೀಸ್ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು, ಎಲ್ಲ ಸೇರಿ ಒಂದು ಡಿಸಿಷನ್ ತೊಗೊತೀನಿ ನಾನು. ಸೊ ನಿಮ್ಮ ಡ್ರೀಮ್ ಕ್ಯಾರೆಕ್ಟರ್ ಅಂತ ಯಾವುದಾದ್ರೂ ಇದೆಯಾ ಈಗ ಸದ್ಯ? ಇಲ್ಲ, ಆ ಥರ ಏನಿಲ್ಲ. ನನಗೇನಂದರೆ ಇತ್ತೀಚೆಗೆ ನನಗೆ ಅನಿಸುತ್ತೆ ದಟ್ ಬಿಕಾಸ್ ಎವ್ರಿಥಿಂಗ್ ದಟ್ ಐ ಆಮ್ ಸೀಯಿಂಗ್ ಅರೌಂಡ್ ಏನೇನೋ ನಡೀತಾ ಇದೆ, ಅದಕ್ಕೆ ಏನಾರೋ ಒಂದು ಒಳ್ಳೆ ಸೋಷಿಯಲ್ ಮೆಸೇಜು, ಒಂದು ಒಳ್ಳೆ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ಸ್, ಅದು ಇದನ್ನಾಗಬೇಕಂತ ಏನಿಲ್ಲ. ಇಟ್ ಕೆನ್ ಬಿ ಎನಿ ಕಾಮನ್ ಪರ್ಸನ್ ಆಲ್ಸೋ, ಸಮನ್ ಏನೋ ಒಂದು ಬಯೋಪಿಕೋ ಇರಬೇಕು, ಯಾರು ಮಾಡಿರ್ಬೋದು. ಬಟ್ ಅದು ಒಂದು ಒಳ್ಳೆ ಒಂದು ಇನ್ಸ್ಪೈರಿಂಗ್ ಸಬ್ಜೆಕ್ಟ್ ಇದ್ದರೆ ನನಗೆ ಇಷ್ಟ ಆಗುತ್ತೆ. ಎಸ್. ಸೊ ಇನ್ನು ಇಷ್ಟೆಲ್ಲ ಮಾತನಾಡಿದ್ವಿ. ಅಗೈನ್ ಲಕ್ಷ್ಮಿ ಅಮ್ಮನ ಬಗ್ಗೆ ಮಾತನಾಡೋದಾದ್ರೆ, ಸೊ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಶ್ಲೋಕಗಳನ್ನು ಹೇಳ್ತೀನಿ ಅಂತ ಆಗಲೇ ಒಂದು ಲೈನಲ್ಲಿ ಹೇಳಿಬಿಟ್ರಿ. ಸೊ ಅಮ್ಮನಿಗೆ ಯಾವ ಶ್ಲೋಕ ಹೇಳೋಕೆ ಇಷ್ಟಪಡ್ತೀರಾ? ಅಮ್ಮನ ಮುಂದೆ ಒಂದು ಶ್ಲೋಕ ಹೇಳ್ಬೋದು ಅಂತ. ಅಯ್ಯೋ ಎಸ್ ಪ್ಲೀಸ್. ಶ್ಲೋಕ ನನಗೆ ಗೊತ್ತಿಲ್ಲ. ನಾನು ಲಕ್ಷ್ಮಿ ಅಷ್ಟೊತ್ತರ ಯೂಶಲಿ ಬುಕ್ಕಿಂದ ಓದ್ತೀನಿ. ಹಾಡು ಯಾವ್ದಾದ್ರು ಬರುತ್ತಾ ಲಕ್ಷ್ಮಿ ಮೇಲೆ? ಶ್ಲೋಕ ಗೊತ್ತಿಲ್ಲ. ಒಂದು ಶಂಕ ಮಂತ್ರ ನಾನು ಹೇಳ್ತೀನಿ, ಅದು ಏನೋ ತರೋದು ಅವಾಗ ಹೇಳಿದೆ. ಓಂ ತ್ರೈಲೋಕಿ ಪೂಜಿತೆ ದೇವಿ ಕಮಲ ವಿಷ್ಣು ವಲ್ಲಭೆ ಯಥಾ ತುಮಾಚಲ ಕೃಷ್ಣೇ ತಥಾ ಭವಮಾಯೇ ಸ್ಥಿರ ಕಮಲ ಚಂಚಲ ಲಕ್ಷ್ಮೀ ಚಲ ಭೂತಿರ್ಹರಿ ಪ್ರಿಯ ಪದ್ಮ ಪದ್ಮಲಾಯ ಶ್ರೀ ಪದ್ಮಧಾರಿಣಿ ಧ್ವಜತಾನಿ ನಮಾಮಿ ಲಕ್ಷ್ಮೀ ಸಂಪೂಜ್ಯ ಪತೆ ಸ್ಥಿರ ಲಕ್ಷ್ಮೀ ವೇದಸ್ಯ ಪುತ್ರರ ದೇವಿ ಸಹ. ಥ್ಯಾಂಕ್ ಯು ಸೊ ಮಚ್. ಸೊ ಫೈನಲಿ ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ನಾವೀಗ. ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಪ್ರಿಯಾಂಕಾ ಅವರೇ? ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಬ್ಬದ ಶುಭಾಶಯಗಳು. ಆ್ಯಂಡ್ ಎಲ್ರಿಗೂ ದೇವಿ ಒಳ್ಳೆಯದು ಮಾಡಲಿ, ಸೌಭಾಗ್ಯ ಕೊಡಲಿ, ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ, ನೆಮ್ಮದಿ ಕೊಡಲಿ. ಮುಖ್ಯವಾಗಿ ನಂದು ಹೊಸ ಮೂವಿ ಸೆಕೆಂಡ್ ಹಾಫ್ ಬರ್ತಾ ಇದೆ ದಸರಾ ಹಬ್ಬಕ್ಕೆ. ಸೊ ದಯವಿಟ್ಟು ಎಲ್ಲರೂ ನೋಡಿ. ಐ ಹೋಪ್ ನೀವೆಲ್ಲ ಇಷ್ಟಪಡ್ತೀರಾ ಅದನ್ನು. ಆ್ಯಂಡ್ ಎಲ್ಲರೂ ಚೆನ್ನಾಗಿರಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಎಸ್ ಪ್ರಿಯಾಂಕಾ ಅವರೇ, ನಾನು ಆಗಲೇ ಹೇಳಿದೆ ವೀಕ್ಷಕರಿಗೆ ಲಕ್ಷ್ಮೀ ಪ್ರಿಯೆ ಅಂತ. ಸೊ ಹಾಗೆ ಪ್ರತಿಯೊಂದು ದೇವರ ಆಶೀರ್ವಾದ ನಿಮ್ಗೆ ಹೀಗೆ ಇರಲಿ, ಕುಟುಂಬ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದೇ ಲಕ್ಷ್ಮೀ ಪ್ರಿಯೆ ಪ್ರಿಯಾಂಕಾ ಅವರ ಮನದ ಮಾತು. ಸಾಕಷ್ಟು ವಿಷಯಗಳನ್ನು ಇವತ್ತು ನಮ್ಮ ಜೊತೆ ಹಂಚ್ಕೊಂಡ್ರು. ಕೇವಲ ಹಬ್ಬ ಅಷ್ಟೇ ಅಲ್ಲ, ಅವರ ಡೈಲಿ ರೊಟೀನ್ ಹೇಗಿರುತ್ತೆ, ಅವರ ಮನೆಯಲ್ಲಿ ಅವರು ತಾಯಿಯಾಗಿ ಹೇಗಿರ್ತಾರೆ, ಹೆಂಡತಿಯಾಗಿ ಹೇಗಿರ್ತಾರೆ, ಅವರ ಜವಾಬ್ದಾರಿಗಳು ಹೇಗಿರುತ್ತೆ, ಜೊತೆಗೆ ಹಬ್ಬ ಆಚರಣೆಗಳು ಏನಕ್ಕಾಗಿದೆ, ಅದನ್ನು ಯಾವ ರೀತಿ ನಾವು ನಂಬ್ತೀವಿ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.